ಏನಪ್ಪ ಕಟ್ಟ ಆನಂದ ಬಾಬು ಆಯ್ಕೆ ಆಗಕ್ಕೆ ಸಾಧ್ಯದನ? ಇದೊಂದು ದೊಡ್ಡ ಪ್ರಶ್ನೆ ಇದೆ. ನಾವು ವಿಚಾರ ಮಾಡುವಂಥದ್ದು ಇದೆಲ್ಲ ಪ್ರಜಾಪ್ರಭುತ್ವ ನಮ್ದು ಎತ್ತು ಹೊರಟದ, ಏನಾಗಲಿಕ್ಕೆ ಅನ್ನೋದು ಇವೆಲ್ಲ ಸಾಕ್ಷಿಗಳು, ಇವು ಜ್ವಲಂತ ಸಾಕ್ಷಿಗಳು. ಇದಾದ ನಂತರ ಇನ್ನೊಬ್ಬರು ಬರ್ತಾ ಇದ್ದಾರೆ. ಯಾರಪ್ಪ ಅಂದ್ರೆ ಕೊಂಡಾ ವಿಶ್ವೇಶ್ವರ ರೆಡ್ಡಿ ಎನ್ನುವಂಥವ್ರು. ಅವರು ಏನಪ್ಪ ಅಂದ್ರೆ ಚೆವೆಲ್ಲ ಬಿ ಜೆ ಪಿಯಿಂದ, ಚೆವೆಲ್ಲ ಕ್ಷೇತ್ರದಿಂದ ಬಿ ಜೆ ಪಿ ಪಕ್ಷ ನಿಂತಿದ್ದಾರೆ. ಅವ್ರದ್ದು ಎಷ್ಟಪ್ಪ ಆಸ್ತಿ ಅಂದ್ರೆ 4,568.22 ಕೋಟಿ. ಹಬ್ಬಬ್ಬಬ್ಬ. ಇಲ್ಲಿ ನಂತರ ಬರುವಂಥವ್ರು ಏನಪ್ಪ ಅಂದ್ರೆ ಪ್ರಭಾಕರ್ ರೆಡ್ಡಿ ವೇಮಿರೆಡ್ಡಿ ಅಂತಾರೆ. ಅವರು ಟಿ ಡಿ ಪಿ ಅವ್ರನ್ನ, ಇಬ್ಬರು ಟಿ ಡಿ ಪಿ ಅವರು, ಒಬ್ಬರು ಬಿ ಜೆ ಪಿ ಅವರು. ಇಲ್ಲೇ ಪ್ರಭಾಕರ್ ರೆಡ್ಡಿ ವೇಮಿರೆಡ್ಡಿ ಅವರ ಆಸ್ತಿ ನೆಲ್ಲೂರಲ್ಲಿ ನಿಂತಿದ್ದಾರೆ. ಇವರು ಟಿ ಡಿ ಪಿಯಿಂದ 716.33 ಕೋಟಿ ರೂಪಾಯಿ. ಇಂಥ ಒಂದು ದುಡ್ಡಿದ್ದಂಥ ಜನ ನಿಂತಾಗ ಅವ್ರ ಎದುರಿಗೆ 7 ರೂಪಾಯಿ, 83 ರೂಪಾಯಿ, 1000 ರೂಪಾಯಿ, ಲಕ್ಷ ರೂಪಾಯಿಗಳ ಆಸ್ತಿ ಇದ್ದಂಥವ್ರು ಅಥವಾ ಲಕ್ಷಗಳಿದ್ದಂಥವ್ರು ಯಾವ ಗಡದ ತೊಪ್ಪಲ್ರಿ ಹೇಳಿ ನೋಡೋಣ. ಇದೊಂದು ರೀತಿ ಅಸಾಧ್ಯದ ಮಾತು, ಇಂಬ್ಯಾಲೆನ್ಸ್ ಕುಸ್ತಿ ಇದು. ಒಂದು ಕಡೆ ಏಡ್ಸ್ ಆದಂಥ ಒಬ್ಬ ಅತ್ಯಂತ ಬಡವ ಅಥವಾ ಆ ರೀತಿ ಅನಾರೋಗ್ಯವಂತ ವ್ಯಕ್ತಿ, ಇನ್ನೊಬ್ಬ ಕಡೆ ಚಂಬಾ ಮುತ್ತಣ ಅಂತ ಕರಿತೀವಿ ನಾವು ಒಂದು ಕಾಲಕ್ಕೆ, ಅಥವಾ ದೊಡ್ಡ ಪೈಲ್ವಾನ್ ಅಂತ ಯಾರಾದರೂ ಇರಲಿ, ಅಂಥ ಪೈಲ್ವಾನಂತ ಅವಂಗೆ ಮತ್ತು ಈ ವ್ಯಕ್ತಿಗೆ ನೀವು ಕುಸ್ತಿ ಹೆಚ್ಚಿದಾಗ ಗೆಲ್ಲೋರು ಯಾರು? ಸಹಜವಾಗಿ ಇಲ್ಲೇ ಈ ಬಂಡವಾಳಶಾಹಿನ ಗೆಲ್ಲುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು. ಹಿಂಗಿದ್ದಾಗ ಈ ಎಲ್ಲ ಈ ಒಂದು ಅಭ್ಯರ್ಥಿಗಳ ಅಭ್ಯಾಸ ಮಾಡ್ತಾ ಹೋದಾಗ ಇಲ್ಲೇ ಇಂಬ್ಯಾಲೆನ್ಸ್ ಅದ. ಮೊದಲನೇದಾಗಿ ಒಂದು ಕಡೆ ಅತ್ಯಂತ ಕಡುಬಡವರು, ಇನ್ನೊಂದು ಕಡೆ ಅತ್ಯಂತ ಶ್ರೀಮಂತರು, ಇವ್ರ ಮಧ್ಯದಲ್ಲಿ ಈ ಕಾಂಪಿಟೇಷನ್ ನಡೀತಾ ಇದೆ ಅಂತ. ಹೀಗಾಗಿ ನಾವು ಇಲ್ಲಿವರೆಗೆ ನೋಡ್ತಾ ಇದ್ದೀವಿ. ಈ ನಮ್ಮ ಒಂದು ಏನಪ್ಪ ಅಂತಂದ್ರೆ ಸಂಸತ್ತಿನಲ್ಲಿ ವಿಶೇಷವಾಗಿ ಇಂಥ ಶ್ರೀಮಂತರು ಹೆಚ್ಚಾಗೋಗ್ಬಿಟ್ಟಿದ್ದಾರೆ. ಅಲ್ಲಿ ಹುಡುಕಿದ್ರು ಒಬ್ಬ ಬಡವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹೆಂಗೆ ಸಾಧ್ಯ ಇದೆ ರೀ? ಒಂದು ಕ್ಷೇತ್ರದಲ್ಲಿ 8 MLA ಕ್ಷೇತ್ರಗಳು ಬರ್ತಾ ಇದ್ದಾವೆ. ಕಡಿಮೆ ಅಂದ್ರೆ 16-20 ಲಕ್ಷ ಜನ ಅಲ್ಲಿ ಬರ್ತಾ ಇದ್ದಾರೆ. 20 ಲಕ್ಷ 25 ಲಕ್ಷ ತನಕ ಬರ್ತಾ ಇರ್ತಾರೆ ಅಂದಾಗ ಅವರಿಗೆಲ್ಲ ಹೋಗಿ ಮುಟ್ಟೋದಕ್ಕೆ ಹೆಂಗೆ ಸಾಧ್ಯದ? ತಮ್ಮ ಮನೆಯ ಬದಿಯಲ್ಲಿದ್ದಂಥ ಇನ್ನೊಬ್ರು ಮುಟ್ಟಿಸೋದು ಕಷ್ಟ ಅದ. ನಾವು ಇನ್ನೊಂದು ಮಾತು ನಿಮಗೆ ಹೇಳೋದಂದ್ರೆ, ಇವ್ರು ನಿಂತಂಥ ಬಡವ ಅತಿ ಬಡವರು ನಿಂತಾರಲ್ಲ, ಇವ್ರಿಗೆ ಸ್ವತಃ ಅವ್ರು ಹೆಂಡರು ಸಹಿತ ಓಟ್ ಹಾಕ್ತಾರಲ್ಲ ಗೊತ್ತಿಲ್ಲ. ಯಾಕಂದರೆ ಇವತ್ತು ದುಡ್ಡಿನಿಂದ ಮತವನ್ನು ಖರೀದಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಈ ವಿಷಯಕ್ಕೆ ಸ್ಟಾರ್ಟ್ ಆಗಿದೆ, ಇಲ್ಲಂತಲ್ಲ. ಈ 3 ಹಂತಗಳಲ್ಲಿ 3ನೇ ಹಂತದಲ್ಲಿ ಈಗ ನಡೆದ್ರು, ಅಲ್ಲಿ ಇನ್ನು ಮುಂದೆ 4ನೇ ಹಂತದಲ್ಲೇ ದುಡ್ಡು ಹಂಚುವಂಥ ಒಂದು ವ್ಯವಸ್ಥೆಯಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ಇಂಥ ಕರ್ನಾಟಕದಲ್ಲೇ ಗ್ಯಾರಂಟಿಗಳನ್ನು ಕೊಟ್ಟರೂ ಸಹಿತ ಇನ್ನೂ ಎಲ್ಲ ಪಾರ್ಟಿಗಳು 1000, 500 ಎಷ್ಟೋ ಒಂದು ಜನಕ್ಕೆ ಹಂಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ. ಮತ್ತು ಅಂಥದ್ರಲ್ಲಿ ಈ ಬಡವ ಬದುಕೋದು ಕಷ್ಟ ಅದ, ತನಗೆ ಕುಡಿದಕ್ಕೆ ಚಾಕರು ಹೊಕ್ಕಿಲ್ಲ, ಅಂಥವು ಇಲ್ಲಕ್ಕೆ ನಿಂತಿದ್ದಾನೆ, ಗೆಲ್ಲಕ್ಕೆ ಸಾಧ್ಯ ಇದ್ದಾನೆ. ಇದು ಒಂದು ರೀತಿ. ಆದರೆ ಇನ್ನೊಂದು ಕಡೆ ಅಪರಾಧ ಮಾಡುವಂಥವ್ರು ಎಷ್ಟು ಜನ ಇದ್ದಾರಪ್ಪ ಇಲ್ಲೇ? ಇಲ್ಲೇ 274 ಜನ ಇದ್ದಾರೆ. ಎಷ್ಟು ರೀ? 274 ಜನ ಇಲ್ಲಿ ಅಪರಾಧದ ಪ್ರಕರಣಗಳು ಸಿಲುಕಿದವರು ಇದ್ದಾರೆ. ಅದರಲ್ಲೇ ಏನಪ್ಪ ಅಂತಂದ್ರೆ ವಿಶೇಷವಾಗಿ 30 ಜನ ಕೊಲೆ ಯತ್ನವನ್ನು ಮಾಡಿದ್ದಾರೆ. ಕೊಲೆ ಯತ್ನ ಮಾಡಿದಾರೋ ಅಥವಾ ಮಾಡಿ ಮುಗಿಸಿದಾರೋ ಗೊತ್ತಿಲ್ಲ, ಇದು ಹೇಳ್ತಾ ಇದ್ದಾರೆ ಕೊಲೆ ಯತ್ನ ಮಾಡಿದ್ದಾರೆ. ಅದರಾಗ ಏನಪ್ಪ ಅಂದ್ರೆ 5 ಜನ ಅತ್ಯಾಚಾರಿಗಳಿದ್ದಾರೆ. ಇನ್ನು 17 ಜನರಿಗೆ ಶಿಕ್ಷೆ ಆಗ್ಯದ. ಈಗಾಗಲೇ ಶಿಕ್ಷೆ. ಇನ್ನು 50 ಮಹಿಳೆಯರ ಮೇಲೆ ಪಾಪ ಈ ಒಂದು ಏನೊಂದು ಅಪರಾಧಗಳು ಮಾಡಿದಂಥ ಜನ ಇದ್ದಾರೆ, 50 ಜನ.